ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಹಿಂದಿನ ಸರಣಿಯಲ್ಲಿ ನಾವು 35 ಪ್ರಶ್ನೆಗಳನ್ನು ನೋಡಿದ್ವಿ. ಸೊ ಈ ಒಂದು ಸರಣಿಯಲ್ಲಿ ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವಿಶ್ವ ಬ್ಯಾಂಕ್ ಮುಖ್ಯ ಕಚೇರಿ ಎಲ್ಲಿದೆ? ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಆಫ್ ವರ್ಲ್ಡ್ ಬ್ಯಾಂಕ್ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾರೆ ಕ್ವಶನ್. ಈ ಪ್ರಶ್ನೆಗೆ ಉತ್ತರ ವಾಷಿಂಗ್ಟನ್ DC. ವಾಷಿಂಗ್ಟನ್ DC ನಾವು ಏನು ಮಾಡ್ತೀವಿ, ಅಮೆರಿಕಾದ ವಾಷಿಂಗ್ಟನ್ DC ಈ ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಕಂಡು ಬರ್ತದೆ. ನೆಕ್ಸ್ಟ್ ಕ್ವಶನ್, UNO ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಪ್ರಸ್ತುತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರಪ್ಪ ಅಂತಂದ್ರೆ ಅದು ಆಂಟೋನಿಯಾ ಗುಟೆರೆಸ್ ಅವರನ್ನ ಏನು ಮಾಡಿದಾರೆ, UNOದ ಸೆಕ್ರೆಟರಿ ಆಫ್ ಜನರಲ್ ಮಾಡಿದ್ದಾರೆ. ಆಂಟೋನಿಯಾ ಗುಟೆರಸ್ ಇವರು ಮೂಲತಃ ಪೋರ್ಚುಗಲ್. ಹೌದಾ? ಅಲ್ಲಿ ಪೋರ್ಚುಗಲಲ್ಲಿ 1995ರಿಂದ 2002ರವರೆಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ರು. ನಂತರ ಈಗ ಅವರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್, ಬ್ರಿಕ್ಸ್ ಎಂಬ ಪದದಲ್ಲಿ ಎಸ್ ಅಕ್ಷರವು ಏನನ್ನ ತೋರಿಸುತ್ತದೆ? ಬ್ರಿಕ್ಸ್ ಅನ್ನೋದು ಏನೈತಲ್ಲ, ಇದರಲ್ಲಿ ಎಸ್ ಅಕ್ಷರ ಏನೈತಲ್ಲ, ಈ ಎಸ್ ಅಕ್ಷರ ಸೌತ್ ಆಫ್ರಿಕಾ ತೋರಿಸ್ತತಿ. ಸೌತ್ ಆಫ್ರಿಕಾ. ಹಾಗಾದ್ರೆ ಇನ್ನು ಉಳಿದಿದ್ದು ಏನು ತೋರಿಸ್ತವು ಅಂತ ನೋಡ್ಬಿಡೋಣ ನಾವೀಗ. ಬಿ ಅಂದ್ರೆ ಬ್ರೆಜಿಲ್. ಆರ್ ಅಂದ್ರೆ ರಷ್ಯಾ. ಸಿ ಅಂದ್ರೆ ಚೀನಾ. ಐ ಅಂದ್ರೆ ಇಂಡಿಯಾ. ಹೌದಾ? ಅದೇ ರೀತಿಯಾಗಿ ಎಸ್ ಅಂದ್ರೆ ಸೌತ್ ಆಫ್ರಿಕಾ ರಾಷ್ಟ್ರಗಳು. ಓಕೆ, ಶಾಲ್ ವಿ ಮೂವ್ ನೆಕ್ಸ್ಟ್? ಮುಂದಿನ ಪ್ರಶ್ನೆ ನೋಡೋಣ. ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಮೊದಲ ಬಾರಿಗೆ ಯಾವ ವರ್ಷ ಆಚರಿಸಲಾಯಿತು? ಅದು ಯಾವಾಗಪ್ಪ ಅಂತಂದ್ರೆ ಇದನ್ನ ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸೆಪ್ಟೆಂಬರ್ 27ಕ್ಕೆ ಇದನ್ನ UNOದಲ್ಲಿ ಮೊದಲ ಬಾರಿಗೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ಡೇ ಅನ್ನೋ ಕಾನ್ಸೆಪ್ಟ್ ಅನ್ನ ಅಲ್ಲಿ ಮಾತಾಡಿದ್ರು. ಆನಂತರ ಏನ್ ಮಾಡಿದ್ರಪ್ಪ ಅಂತಂದ್ರೆ 2015ರ ನಂತರ ಇದನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಜೂನ್ 21 ಅಂದ್ರೆ ನಾವು ನೀವೆಲ್ಲ ಜಿಯೋಗ್ರಫಿಕಲಿ ಓದಿದ್ವಿ. ಜೂನ್ 21 ಏನಪ್ಪಾ ಅಂತಂದ್ರೆ ಅದು ಅತಿ ಹೆಚ್ಚು ಹಗಲು ಇರುವಂತ ದಿನ. ಆ ಕಾರಣಕ್ಕಾಗಿ ನಾವು ಅದನ್ನ ಜೂನ್ 21 ಯೋಗ ಡೇ ಆಫ್ ಯೋಗ ಅಂತೇಳಿ ಈಗ 2015ರಿಂದ ಪ್ರತಿ ವರ್ಷ ನಾವು ಅದನ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್, ವೇರ್ ಈಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್? ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಇದು ಎಲ್ಲಿದೆಪ್ಪ ಅಂತಂದ್ರೆ ನೆದರ್ಲ್ಯಾಂಡಿನ ದಿ ಹೇಗ್ ಎಂಬಲ್ಲಿ ನಾವು ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನ ಕಾಣ್ತೀವಿ. ನೆಕ್ಸ್ಟ್ ಕ್ವಶನ್, ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವ್ದಪ್ಪ ಅಂದ್ರೆ ಗೋಬಿ ಮರುಭೂಮಿ. ಈ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಗೋಬಿ ಡೆಸರ್ಟ್. ಓಕೆ, ನೆಕ್ಸ್ಟ್ ಕ್ವಶನ್, ಯಾವ ಖಂಡವು ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿದೆ? ಇಲ್ಲಿ ರಾಷ್ಟ್ರ ಕೇಳಿಲ್ಲ, ಅವರು ಖಂಡವನ್ನು ಕೇಳಿದಾರೆ. ಯಾವ ಖಂಡಪ್ಪ ಅಂತಂದ್ರೆ ಅದು ಅಂಟಾರ್ಟಿಕಾ. ಯಾವ್ದಪ್ಪ ಅಂತಂದ್ರೆ ಅದು ಅಂಟಾರ್ಟಿಕಾ ಖಂಡದಲ್ಲಿ ನಾವು ಅಲ್ಲಿ ಜನರು ವಾಸಿಸಲಿಕ್ಕೆ ಅಷ್ಟು ಯೋಗ್ಯವಾದ ವಾತಾವರಣ ಇಲ್ಲ. ಅಲ್ಲಿ ಅತಿ ಹೆಚ್ಚು ಹಿಮ ಬೀಳುವುದರಿಂದ ಅಲ್ಲಿ ಪ್ರವಾಸಕ್ಕಾಗಿ ಜನ ಹೋಗ್ತಾರೆ. ಬಟ್ ಆದ್ರೆ ಅಲ್ಲಿ ಅತಿ ಹೆಚ್ಚು ಮಂಜುಗಡ್ಡೆ ಇದ್ದಂಥ ಪ್ರದೇಶ. ಹೀಗಾಗಿ ಅಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್, ಅತಿ ದೊಡ್ಡ ಮಹಾಸಾಗರ ಯಾವುದು? ಪೆಸಿಫಿಕ್ ಓಷನ್ ಅಂತ ಕರಿತೀವಿ ನಾವು.
ಕನ್ನಡದಾಗ ನಾವು ಪ್ರಶಾಂತ ಮಹಾಸಾಗರ, ಪ್ರಶಾಂತ ಮಹಾಸಾಗರ, ಪೆಸಿಫಿಕ್ ಓಷಿಯನ್, ಪೆಸಿಫಿಕ್ ಓಷಿಯನ್. ನೆಕ್ಸ್ಟ್ ಕ್ವಶನ್, ಭಾರತದ ಅತಿ ಎತ್ತರದ ಶಿಖರ ಯಾವುದು? ಇಲ್ಲಿ ಅವ್ರು ಏನು ಕೇಳಿದಾರೆ? ವಿಶ್ವದ ಅಂತ ಕೇಳಿಲ್ಲ. ಭಾರತದ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂತಂದ್ರೆ ನಾವು ಶಾರ್ಟ್ ಆಗಿ K2 ಅಂತ ಕರಿತೀವಿ. K2 ಅಂತಂದ್ರೆ ಗಾಡ್ವಿನ್ ಆಸ್ಟಿನ್, ಹೌದಾ? ಇದ್ರ ಉದ್ದ 8611 ಚಿಲ್ಲರ. ಓಕೆ, ನೆಕ್ಸ್ಟ್ ಕ್ವಶನ್, ಜಗತ್ತಿನ ಅತಿ ಉದ್ದವಾದ ನದಿ ಯಾವುದು? ವಿಚ್ ರಿವರ್ ಇಸ್ ದ ಲಾಂಗೆಸ್ಟ್ ಇನ್ ದ ವರ್ಲ್ಡ್? ಅತಿ ಉದ್ದವಾದ ನದಿ, ಜಗತ್ತಿನಲ್ಲಿ ಅತಿ ಉದ್ದವಾದ ನದಿ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ನೈಲ್ ನದಿ. ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ ಈ ನದಿ. ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ. ಓಕೆ, ನೈಲ್ ನದಿ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಕ್ವಶನ್, ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಯಾವ ವರ್ಷ ಸೇರಿಸಲಾಯಿತು? ಅಂದ್ರೆ ನಾವು ನೀವೆಲ್ಲ ಭಾರತ ನಕ್ಷೆ ನೋಡಿರ್ತೀವಿ. ಅದರಲ್ಲಿ ನಮಗೆ ಭಾರತದ ಸೌತ್ ಇಂಡಿಯಾ ಅಂತ ನಾವೇನು ಕರಿತೀವಲ್ಲ, ದಕ್ಷಿಣ ಭಾರತ, ಈ ದಕ್ಷಿಣ ಭಾರತದ ಕಡೆ ಈ ಸೈಡ್ಗೆ ಕೋಸ್ಟಲ್ ಏರಿಯಾಸ್ ಅದಾವಲ್ಲ, ಇವುಗನ ನಾವು ಪಶ್ಚಿಮ ಘಟ್ಟಗಳು ಕಡೆ ಕಂಡು ಬರ್ತಪ್ಪ ಅಂತಂದ್ರೆ ಈ ಕಡೆ ಕಂಡು ಬರ್ತಾವ. ಗುಜರಾತಿಂದ ಈ ಕಡೆ ಈ ಪಶ್ಚಿಮ ಘಟ್ಟಗಳು ಏನಾದವಲ್ಲ ಇವುಗಳನ್ನ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ 2012ರಲ್ಲಿ ಸೇರಿಸಲಾಯಿತು. 2012ರಲ್ಲಿ ಸೇರಿಸಲಾಯಿತು. ನೆಕ್ಸ್ಟ್ ಕ್ವಶನ್, H2O ಅನ್ನು ನಾವು ಸಾಮಾನ್ಯವಾಗಿ ಏನೆಂದು ಕರೆಯುತ್ತೇವೆ? H2O ಅಂದ್ರ ನೀರು, ವಾಟರ್ ಅಂದ್ರ ಸೈನ್ಸ್ ಪ್ರಕಾರ 2 ಹೈಡ್ರೋಜನ್ 1 ಆಕ್ಸಿಜನ್ ಕೂಡಿದಾಗ ನೀರು ಉತ್ಪತ್ತಿ ಆಗತ್ತಂತ ನಾವು ನೀವೆಲ್ಲ ಕಲ್ತಿದ್ದೀವಿ. ನೆಕ್ಸ್ಟ್ ಕ್ವಶನ್, ಸಾಮಾನ್ಯ ಉಪ್ಪಿನ ರಾಸಾಯನಿಕ ಸೂತ್ರ ಯಾವುದು? ಸಾಮಾನ್ಯ ಉಪ್ಪಿನ ರಾಸಾಯನಿಕ ಸೂತ್ರ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಕ್ಯಾಪಿಟಲ್ N ಸ್ಮಾಲ್ a ಕ್ಯಾಪಿಟಲ್ C L. ಇದು ಸಾಮಾನ್ಯ ಉಪ್ಪಿನ ರಾಸಾಯನಿಕ ಸೂತ್ರ. ನೆಕ್ಸ್ಟ್ ಕ್ವಶನ್, ಮಾನವರು ಯಾವ ಅನಿಲವನ್ನ ಉಸಿರಾಡುತ್ತಾರೆ? ಹೌದಾ? ಅಂದ್ರೆ ವಿಚ್ ಗ್ಯಾಸ್ ಡು ವುಮನ್ಸ್ ಬ್ರೀತ್? ಹೌದಾ? ನಾವೇನ್ ಮಾಡ್ತೀವಿ, ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಹಾಗಾದ್ರೆ ನಾವು ಮಾನವರು ಹೆಚ್ಚು ಉಸಿರಾಡಲು ಪಡುವ ಅನಿಲ ಯಾವಪ್ಪ ಅಂತಂದ್ರೆ ಅದು ಆಮ್ಲಜನಕ. ಓಕೆ, ನೆಕ್ಸ್ಟ್ ಕ್ವಶನ್, ಸಸ್ಯಗಳು ಪ್ರಕಾಶ ಸಂಶ್ಲೇಷಣೆಯಲ್ಲಿ ಬಳಸುವ ಅನಿಲ ಯಾವುದು? ಹೌದಾ? ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಬೈ ಪ್ಲಾಂಟ್ಸ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಅಲ್ಲಿ ಬಳಸುವ ಅನಿಲ ಯಾವುದು ಅಂತ ಕೇಳಿದಾರ. ಅದು ಯಾವ್ದಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್. ಅವು ಸಸ್ಯಗಳು ಏನು ಮಾಡ್ತಾವು? ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಅವು ನಮಗೆ ಆಮ್ಲಜನಕವನ್ನು ದೊರಕಿಸ್ತವು. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅನುಕೂಲ ಆಗ್ತಕ್ಕಂಥ ಅನಿಲ ಯಾವಪ್ಪ ಅಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಕ್ವಶನ್, ಅಣುಬಾಂಬಿನ ಪಿತಾಮಹರೆಂದು ಯಾರನ್ನ ಕರೆಯಲಾಗುತ್ತದೆ? ಅಣುಬಾಂಬಿನ ಪಿತಾಮಹರೆಂದು ನಾವು ಯಾರನ್ನ ಕರಿತೀವಿ ಅಂತ ಕೇಳಿದಾರ. ಯಾರಪ್ಪ ಅಂತಂದ್ರ ದಟ್ ಈಸ್ ರಾಬರ್ಟ್ ಒಪ್ಪೆನ್ಹೈಮರ್. ಇವರನ್ನು ನಾವು ಅಣುಬಾಂಬಿನ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಯೂನಿಟ್ ಆಫ್ ಫೋರ್ಸ್?
ಬಲದ ಏಕಮಾನ ಯಾವುದು? ಆನ್ಸರ್ ಈಸ್ ನ್ಯೂಟನ್. ಬಲದ ಏಕಮಾನ ಯಾವುದಪ್ಪ ಅಂತಂದ್ರೆ ಸೊ ದಟ್ ಈಸ್ ನ್ಯೂಟನ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. ಗುರುತ್ವಾಕರ್ಷಣೆಯನ್ನ ಕಂಡುಹಿಡಿದವರು ಯಾರು? ಈ ಸರ್ ಐಸಾಕ್ ನ್ಯೂಟನ್ ಇವರು ಮೊದಲ ಬಾರಿಗೆ ಈ ಗುರುತ್ವಾಕರ್ಷಣೆ ಬಲವನ್ನ ಕಂಡುಹಿಡಿದ್ರು. ನಾವು ನೀವೆಲ್ಲ ಅದು ಒಂದು ಆ್ಯಪಲ್ ಸ್ಟೋರಿ, ಸೇಬುವನ್ನು ಬೀಳುವುದನ್ನ ಅವರು ಬಹಳ ಚಾಕುಚಕ್ಯತೆ ಅನ್ನೋದನ್ನು ಗಮನಿಸಿ ಅದರಿಂದ ಆ ಹಣ್ಣು ಹೇಗೆ ಕೆಳಗೆ ಬಿತ್ತು ಅನ್ನೋದನ್ನ ಮೂಲಕ ತಮ್ಮ ಸಂಶೋಧನೆಯನ್ನ ಅಳವಡಿಸಿ ನಂತರ ಅವರು ಗುರುತ್ವಾಕರ್ಷಣೆ ಬಲವನ್ನ ಕಂಡುಹಿಡಿದ್ರು ಅಂತೇಳಿ ನಾವು ನೀವೆಲ್ಲ ಓದಿದ್ವಿ. ನೆಕ್ಸ್ಟ್ ಕ್ವಶನ್. ಸೂರ್ಯನ ಬೆಳಕಿನಿಂದ ದೊರೆಯುವ ವಿಟಮಿನ್ ಯಾವುದು? ಸೂರ್ಯನ ಬೆಳಕಿನಿಂದ ದೊರೆಯುವ ವಿಟಮಿನ್ ಯಾವುದು? ವಿಟಮಿನ್ ಡಿ. ವಿಟಮಿನ್ ಡಿ ನಮಗೆ ಸೂರ್ಯನ ಬೆಳಕಿನಿಂದ ಸಿಗುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಮಾನವ ದೇಹದಲ್ಲಿ ರಕ್ತವನ್ನ ಶುದ್ಧಗೊಳಿಸುವ ಅಂಗ ಯಾವುದು? ವಿಚ್ ಆರ್ಗನ್ ಪ್ಯೂರಿಫೈಸ್ ದ ಬ್ಲಡ್ ಇನ್ ದ ಹುಮನ್ ಬಾಡಿ? ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಮೂತ್ರಪಿಂಡ. ಮೂತ್ರಪಿಂಡ. ರೈಟ್ ಆನ್ಸರ್ ಈಸ್ ಮೂತ್ರಪಿಂಡ. ನೆಕ್ಸ್ಟ್ ಕ್ವಶನ್. ವಿಚ್ ಇಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್? ಅತಿ ಗಟ್ಟಿಯಾದ ನೈಸರ್ಗಿಕ ಪದಾರ್ಥ ಯಾವುದು? ಆನ್ಸರ್ ಈಸ್ ವಜ್ರ. ಸರಿಯಾದ ಉತ್ತರ ವಜ್ರ. ನೆಕ್ಸ್ಟ್ ಕ್ವಶನ್. ಹೂ ಇಸ್ ಕಾಲ್ಡ್ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಭಾರತದ ಕ್ಷಿಪಣಿ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಆನ್ಸರ್ ಈಸ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವರ ಒಂದು ಗ್ರಂಥ ಅಗ್ನಿಯ ರೆಕ್ಕೆಗಳು ಬಹಳ ಅತಿ ಪ್ರಸಿದ್ಧಿಯನ್ನು ಪಡೆದಂಥ ಗ್ರಂಥ ಅಗ್ನಿಯ ರೆಕ್ಕೆಗಳು, ದ ವಿಂಗ್ಸ್ ಆಫ್ ಫೈರ್. ನೆಕ್ಸ್ಟ್ ಕ್ವಶನ್. ಹೂ ಇನ್ವೆಂಟೆಡ್ ದ ಟೆಲಿಫೋನ್? ಟೆಲಿಫೋನ್ ಅನ್ನ ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಅವರು ಟೆಲಿಫೋನ್ ಅನ್ನ ಕಂಡುಹಿಡಿದಿದ್ದಾರೆ. ಮುಂದಿನ ಪ್ರಶ್ನೆ. ವಿದ್ಯುತ್ ದೀಪವನ್ನ ಕಂಡುಹಿಡಿದವರು ಯಾರು? ವಿದ್ಯುತ್ ದೀಪವನ್ನ ಕಂಡುಹಿಡಿದವರು ಮೊದಲು ಯಾರು? ದಟ್ ಈಸ್ ಥಾಮಸ್ ಅಲ್ವಾ ಎಡಿಸನ್. ಥಾಮಸ್ ಅಲ್ವಾ ಎಡಿಸನ್ ಅವರು ವಿದ್ಯುತ್ತನ್ನು ಕಂಡುಹಿಡಿತಾರೆ. ಹಾಗಾದ್ರೆ ಭಾರತದಲ್ಲಿ ಮೊದಲು ವಿದ್ಯುತ್ತನ್ನು ಪಡೆದ ನಗರ ಯಾವುದಪ್ಪ ಅಂತಂದ್ರೆ ಸೊ ದಟ್ ಈಸ್ ಬೆಂಗಳೂರು. 1905 ಇನ್ ದ ಇಯರ್ ಆಫ್ 1905. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ISRO? ಇಸ್ರೋ ಫುಲ್ ಫಾರ್ಮ್. ಇಸ್ರೋದ ಪೂರ್ಣ ರೂಪವೇನು? ಏನಪ್ಪಾ ಅಂತಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಫುಲ್ ಫಾರ್ಮ್ ಕನ್ನಡದಲ್ಲಿ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ. ನೆಕ್ಸ್ಟ್ ಕ್ವಶನ್. WWW ಎಂದರೆ ಏನು? WWW ಎಂದರೆ ಏನು? ಆನ್ಸರ್ ಈಸ್ ವರ್ಲ್ಡ್ ವೈಡ್ ವೆಬ್. ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಚಂದ್ರನ ಮೇಲೆ ಮೊದಲು ಮನುಷ್ಯನನ್ನ ಇಳಿಸಿದ ದೇಶ ಯಾವುದು? ಚಂದ್ರನ ಮೇಲೆ ಮೊದಲು ಮನುಷ್ಯನನ್ನ ಇಳಿಸಿದ ದೇಶ ಯಾವುದು? ಆನ್ಸರ್ ಈಸ್ ಅಮೇರಿಕಾ. ಅಮೇರಿಕಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಯಾವುದು ಗ್ರಹಪ್ಪ ಅಂತಂದ್ರ
ವಿಚ್ ಪ್ಲಾನೆಟ್ ಈಸ್ ನೌನ್ ಆಸ್ ದ ರೆಡ್ ಪ್ಲಾನೆಟ್? ಸೊ ದಟ್ ಈಸ್ ಮಂಗಳ ಅಂದ್ರೆ ಮಾರ್ಸ್. ಮಾರ್ಸ್ ನಾವೇನು ಕರಿತೀವಿ? ಕೆಂಪು ಗ್ರಹ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಭಾರತದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು? ಭಾರತದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು? ಆನ್ಸರ್ ಈಸ್ ಐರಾವತ. ಐರಾವತ ಮೊದಲ ಪರಮೋಗೆಲ ಇದು, ಈಗ ಐರಾವತ ಭಾರತದ ಅತಿ ವೇಗದ ಸೂಪರ್ ಕಂಪ್ಯೂಟರ್. ಓಕೆ, ನೆಕ್ಸ್ಟ್ ಕ್ವಶನ್, AI ಎಂದರೆ ಏನು? ಈ ಪ್ರಸ್ತುತ ದಿನಮಾನದಲ್ಲಿ ಇದು ಬಹಳ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದೈತಿ. AI ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರೆ ಕೃತಕ ಬುದ್ಧಿಮತ್ತೆ. ಕೃತಕ ಬುದ್ಧಿಮತ್ತೆ ಇದು ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ವಿಷಯವನ್ನು ತಿಳಿಸ್ಕೊಡುತ್ತೆ. ಹೌದಾ? ಇದು ಎಲ್ಲಾ ರಂಗದಲ್ಲೂ ಕೂಡ ನಾವು ಪ್ರಸ್ತುತವಾಗಿ ಕಾಣ್ತಾ ಇದ್ದೀವಿ. AI ಅನ್ನೋದನ್ನು ಕೃತಕ ಬುದ್ಧಿಮತ್ತೆ ಅತಿ ಹೆಚ್ಚು ಕೆಲಸ ಮಾಡ್ತಾ ಇದೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಉಪಗ್ರಹದ ಹೆಸರು ಏನು? ನಾವು ಇವೆಲ್ಲ ಕೇಳಿಬಿಟ್ಟೇವಿ. ಅದು ಒಬ್ಬ ನಮ್ಮ ಭಾರತೀಯ ವಿಜ್ಞಾನಿ, ಯಾರಪ್ಪ ಅಂತಂದ್ರ ಖಗೋಳ ವಿಜ್ಞಾನಿ ಆರ್ಯಭಟ್ಟ. ಆರ್ಯಭಟ್ಟ ಭಾರತದ ಮೊದಲ ಉಪಗ್ರಹ ಹೆಸರು ಏನಪ್ಪಾ ಅಂತಂದ್ರೆ ಅದು ಆರ್ಯಭಟ್ಟ. ಅವನ ಹೆಸರನ್ನ ಇಟ್ಟಿದಾರ. ಇದೇ ತರನಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಅದರೊಂದಿಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್.